ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನುದ್ದೇಶಿಸಿ ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆ ಲೋಕಸಭೆಯಲ್ಲಿಂದು ಆರಂಭವಾಯಿತು. ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ 18 ತಾಸು ನಿಗದಿಪಡಿಸಲಾಗಿದೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ್ ಸೋನೋವಾಲ್ ಚರ್ಚೆಯನ್ನು ಆರಂಭಿಸಿ ರಾಷ್ಟ್ರಪತಿ ಅವರ ಭಾಷಣ ಅಭೂತಪೂರ್ವ ಎಂದು ಬಣ್ಣಿಸಿದರು. ದೇಶದ ಭವಿಷ್ಯಕ್ಕಾಗಿ ರಾಷ್ಟ್ರಪತಿಯವರ ಭಾಷಣ ಸ್ಫೂರ್ತಿದಾಯಕ ದೃಷ್ಟಿ ಒದಗಿಸಿಕೊಟ್ಟಿದೆ. ಸಾಮಾಜಿಕ ನ್ಯಾಯ, ಒಳಗೊಳ್ಳುವಿಕೆ, ಪ್ರಗತಿ ಮತ್ತು ವಿಕಸಿತ ಭಾರತ ನಿರ್ಮಾಣಕ್ಕೆ ಬದ್ಧತೆಯನ್ನು ಭಾಷಣ ಪ್ರತಿಬಿಂಬಿಸುತ್ತದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಕೇವಲ ಘೋಷಣೆಯಾಗಿರದೆ ಸರ್ಕಾರದ ತತ್ವವಾಗಿದೆ ಎಂದರು. 2014ಕ್ಕೂ ಮುನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು ಯೋಜನೆಗಳ ಅನುಷ್ಠಾನ ಪ್ರಕ್ರಿಯೆ ವಿಳಂಬವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭಾರತ ಅಗಾಧ ಮತ್ತು ಆಮೂಲಾಗ್ರ ಪ್ರಗತಿಯ ಪಯಣವನ್ನು ಆರಂಭಿಸಿತು. ಇದೀಗ ಭಾರತ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದು ವಿಕಸಿತ ಭಾರತ ಗುರಿಯತ್ತ ವಿಶ್ವಾಸದಿಂದ ಸಾಗುತ್ತಿದೆ ಎಂದರು. अपने अपने आसन पर विराजें, बातचीत न करें. Respected Speaker, sir, a decisive quarter century when an ambitious nation races ahead towards self-reliance and Atmanirbhar Bharat. ಬಿಜೆಪಿ ಸದಸ್ಯ ತೇಜಸ್ವಿ ಸೂರ್ಯ ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪವಿಲ್ಲ. ಸರ್ಕಾರ ದೇಶದ ಜನರು ಮತ್ತು ಯುವಜನರ ಆಶೋತ್ತರಗಳನ್ನು ಈಡೇರಿಸಿದೆ. 12 ವರ್ಷಗಳಿಂದ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ನಿರಂತರವಾಗಿ ವೃದ್ಧಿಯಾಗುತ್ತಿದೆ ಎಂದರು. ಜಾಗತಿಕ ಆರ್ಥಿಕ ಹಿನ್ನಡೆಯ ಹೊರತಾಗಿಯೂ ಭಾರತ ಬೆಳವಣಿಗೆ ಕಾಣುತ್ತಿರುವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಭಾಷಣ ಮಹತ್ವ ಪಡೆದಿದೆ. ದೇಶದಲ್ಲಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ. ಅನೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಸರ್ಕಾರಗಳು ಪದೇ ಪದೇ ಬದಲಾಗುತ್ತಿದ್ದರೂ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಯುಪಿಎ ಸರ್ಕಾರದ ಆಡಳಿತಾವಧಿಯಲ್ಲಿ ಅನೇಕ ಹಗರಣಗಳು, ಭ್ರಷ್ಟಾಚಾರ ನಡೆದಿದ್ದು ಆರ್ಥಿಕ ಪ್ರಗತಿಯೂ ಕ್ಷೀಣಿಸಿತ್ತು. ಈ ಅವಧಿಯಲ್ಲಿ ಅನೇಕ ಹಣದುಬ್ಬರ ದರವೂ ಹೆಚ್ಚಾಗಿತ್ತು ಎಂದರು. In United States, in United Kingdom, in Japan, in Italy, in many countries where, like us, we have a thriving democracy, many leaders have come and gone. But it is to the testament of the Prime Minister's dedication, his delivery of governance, that not once, not twice, but consecutively, third time the Prime Minister has been re-elected to office with thumping majorities, and our popularity and political capital is only increasing. 100% authentic. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಣೆ ಸಂಬಂಧಿತ ಅಪ್ರಕಟಿತ ಲೇಖನವೊಂದನ್ನು ಪ್ರಸ್ತಾಪಿಸಿದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೇಖನ ಉಲ್ಲೇಖಿಸಿದ ಪ್ರತಿಪಕ್ಷದ ನಾಯಕರು ನಿಯತಕಾಲಿಕೆಯನ್ನು ಸದನದ ಮುಂದಿಡಬೇಕು, ಪ್ರಕಟವಾಗದ ನಿಯತಕಾಲಿಕೆಯಲ್ಲಿನ ಲೇಖನವನ್ನು ಪ್ರಸ್ತಾಪಿಸುವುದು ಸದನದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದರು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವಿನ ಗದ್ದಲದಿಂದ ಕಲಾಪವನ್ನು 2 ಬಾರಿ ಮುಂದೂಡಲಾಯಿತು. नहीं हुई है तो किस पुस्तक से वह उल्लेख कर रहे हैं उसकी जानकारी सदन को दें. रक्षा मंत्री बिल्कुल नहीं हुई है. मैं पूरे कॉन्फिडेंस के साथ कहना चाहता हूं. माननीय रक्षा मंत्री जी सदन में ऑथेंटिक बात बोल रहे हैं. वो ये बोल रहे हैं कि इस पुस्तक का प्रकाशन हुआ नहीं हुआ, उसका जवाब दे दें आप. और अब 389 अध्यक्ष के रूलिंग को न मानने का नियम भी. सदन की कार्रवाई आज 3 बजे तक के लिए स्थगित की जाती है.